ಇನ್ನು ಸಿಟಿ ರವಿ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವಿನ ವಾರ್ ನಿಲ್ತಾ ಇಲ್ಲ. ಆಣೆ ಪ್ರಮಾಣದವರೆಗೂ ಕೂಡ ಬಂದು ನಿಂತುಕೊಂಡಿದೆ. ಧರ್ಮಸ್ಥಳಕ್ಕೆ ಬರೋದಕ್ಕೆ ಹೆಬ್ಬಾಳ್ಕರ್ ಪಂಥಾಹ್ವಾನವನ್ನ ನೀಡಿದ್ದಾರೆ. ಸಿಟಿ ರವಿ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವೆ ವಾರ್ ನಿಲ್ತಾ ಇಲ್ಲ. ಧರ್ಮಸ್ಥಳಕ್ಕೆ ಬನ್ನಿ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಪಂಥಾಹ್ವಾನ ನೀಡಿದ್ದಾರೆ. ಆಣೆ ಪ್ರಮಾಣದ ಚಾಲೆಂಜ್ ಅನ್ನ ಎಂಎಲ್ಸಿ ಸಿಟಿ ರವಿ ಸ್ವೀಕರಿಸ್ತಾರಾ? ಕ್ಷಣ ಕ್ಷಣಕ್ಕೂ ಕೂಡ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಸಿಟಿ ರವಿ ಹಾಗಾದ್ರೆ ಏನ್ ಹೇಳಿದ್ರು? ನಾನು ಸವಾಲ್ ಹಾಕ್ತಾ ಇಲ್ಲ, ನಾನು ನೈತಿಕತೆಯಿಂದ ಕೇಳ್ತಾ ಇದ್ದೀನಿ. ಅವರು ನನ್ನ ನೈತಿಕತೆಯನ್ನ ಪ್ರಶ್ನೆ ಮಾಡಿದ್ದಾರೆ. ಆಣೆ ಪ್ರಮಾಣದ ಯುದ್ಧದಲ್ಲಿ ಯಾರು ಗೆಲ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ಸಿಟಿ ರವಿ ಅವರ ಮಾತು ಹೇಳಿಲ್ಲ ಅಂತಂದ್ರೆ ಹೋಗಿ ಆಣೆ ಪ್ರಮಾಣ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಸಿಟಿ ರವಿ ಅವರು ಎಷ್ಟು ಸಲ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ, ಅದೇ ರೀತಿ ಈಗಲೂ ಕೂಡ ಹೋಗಿ ಅವರು ಆಣೆ ಪ್ರಮಾಣ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಸುತ್ತೆ. ಇನ್ ಕೇಸ್ ಅವರು ಆ ಮಾತನ್ನ ಅಂದಿಲ್ಲ ಅಂತ ಅವರಿಗೆ ಇದ್ರೆ ಕೇಳಿಸ್ಕೊಳ್ಳೋಣ ಏನ್ ಮಾತನಾಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತ ಹೇಳಿ. ದೇವರನ್ನ ಬಹಳಷ್ಟು ನಂಬಿದ್ದೀರಾ ಸಿಟಿ ರವಿ ಅವರೇ. ಧರ್ಮಸ್ಥಳ ತಮ್ಮ ಊರಿಗೆ ತುಂಬಾ ಹತ್ರ ಇದೆ. ಇಡೀ ರಾಜ್ಯದ ಜನ, ದೇಶದ ಜನ ಧರ್ಮಕ್ಕೆ ಇನ್ನೊಂದು ಹೆಸರು ಧರ್ಮಸ್ಥಳ ಅಂತ ಹೇಳ್ತೀವಿ. ಮಂಜುನಾಥನ ಮೇಲೆ ಸಿಟಿ ರವಿಗೆ ಆಣೆ ಪ್ರಮಾಣದ ಸವಾಲನ್ನ ಹಾಕಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್. ನಾನು ಅಂದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇಷ್ಟೊಂದು ಯಾಕೆ ವೈಭವೀಕರಣ ಮಾಡ್ತಾ ಇದ್ದಾರೆ? ಅದನ್ನ ದುರ್ಬುದ್ಧಿ ಇರೋ ಮನುಷ್ಯರಿಂದ ಜವಾಬನ್ನ ನಾನು ಬಯಸೋದಿಲ್ಲ. ಜನರನ್ನ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಸಿಟಿ ರವಿ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಮಂಜುನಾಥನ ಮೇಲೆ ಪ್ರಮಾಣ ಮಾಡಿ ಹೇಳಿಕೆ ಕೊಡ್ಲಿ ಅವರು. ನೀವು ನಿಮ್ಮ ಧರ್ಮಪತ್ನಿಯನ್ನ ಕರ್ಕೊಂಡು ಬನ್ನಿ, ನಾನು ನನ್ನ ಕುಟುಂಬಸ್ಥರನ್ನ ಕರ್ಕೊಂಡು ಬರ್ತೀನಿ. ನೀವು ನೈತಿಕತೆಯ ಪ್ರಶ್ನೆಯನ್ನ ಎತ್ತಿದ್ದೀರಿ ಸಿಟಿ ರವಿ ಅವರೇ. ಇದು ಯಾವುದೇ ಕಾರಣಕ್ಕೂ ಬಿಡೋದಕ್ಕಾಗೋದಿಲ್ಲ. ನಿಮಗ್ ನೈತಿಕತೆ ಅನ್ನೋದಿದ್ರೆ ಧರ್ಮಸ್ಥಳಕ್ಕೆ ಬನ್ನಿ, ಮಂಜುನಾಥನ ಮೇಲೆ ಆಣೆ ಪ್ರಮಾಣ ಮಾಡಿ. ನಾನು ನಿಮಗೆ ಸವಾಲನ್ನ ಹಾಕ್ತಾ ಇಲ್ಲ, ಕೇಳ್ತಾ ಇದ್ದೀನಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ. ಬಹಳಷ್ಟು ಹೇಳ್ತಾ ಇದ್ದಾರಲ್ಲ, ನಾನು ಅಂದೆಲ್ಲ ಅಂತ ಹೇಳಿ. ಕಾನೂನು ಒಂದು ಕಡೆ, ಕಾನೂನು ತನ್ನ ಪ್ರಕ್ರಿಯೆ ಮಾಡುತ್ತೆ. ಏನು ವೈಭವೀಕರಣ ಮಾಡ್ಕೊಳ್ತಾ ಇದ್ದಾರಲ್ಲ, ನಾನು ಇಷ್ಟೇ ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ಸವಾಲು ಅಲ್ಲ, ಅಥವಾ ಅವರಿಂದ ನನ್ನ ಜವಾಬನ್ನು ಬಯಸಲ್ಲ. ಅಂತ ಒಂದು ದುರ್ಬುದ್ಧಿ ಇದ್ದಂಥ ಮನುಷ್ಯನಿಂದ ನಾನು ಜವಾಬನ್ನು ಕೂಡ ಬಯಸೋದಿಲ್ಲ. ಆದರೆ ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ, ಜನರ ಕಣ್ಣಿಗೆ ಮಣ್ಣೆರ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವರ ಕಾರ್ಯಕರ್ತರಿಗೆ, ಅವರ ನಾಯಕರಿಗೆ ಏನು ದಿಕ್ಕನ್ನ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನೀವು ದೇವರನ್ನ ಬಹಳಷ್ಟು ನಂಬಿದ್ದೀರಾ ಸಿಟಿ ರವಿ ಅವರೇ. ಧರ್ಮಸ್ಥಳ ತಮ್ಮ ಊರಿಗೆ ತುಂಬಾ ಹತ್ರ ಇದೆ. ಇಡೀ ರಾಜ್ಯದ ಜನ, ದೇಶದ ಜನ ಧರ್ಮಕ್ಕೆ ಇನ್ನೊಂದು ಹೆಸರು ಧರ್ಮಸ್ಥಳ ಅಂತ ಹೇಳ್ತೀವಿ. ಮಂಜುನಾಥನ ಮೇಲೆ ನೀವು ಪ್ರಮಾಣ ಮಾಡಿ ಹೇಳಿ. ನೀವು ಕೂಡ ನಿಮ್ಮ ಧರ್ಮಪತ್ನಿಯನ್ನ ಕರ್ಕೊಂಡು ಬನ್ನಿ ಮಂಜುನಾಥನ ದೇವಸ್ಥಾನಕ್ಕೆ. ನಾನು ಕೂಡ ನನ್ನ ಕುಟುಂಬವನ್ನು ಕರ್ಕೊಂಡು ಅಲ್ಲಿ ಬರ್ತೀನಿ. ಇದು ನೈತಿಕತೆಯ ಪ್ರಶ್ನೆಯನ್ನ ಎತ್ತಿದ್ದೀರಾ ನೀವು. ನಿಮಗೆ ನೈತಿಕತೆ ಇದ್ರೆ ಖಂಡಿತವಾಗ್ಲೂ ನೀವು ಅಲ್ಲಿ ಬನ್ನಿ. ಇದು ನಿಮಗೆ ನಾನು ಚಾಲೆಂಜ್ ಮಾಡ್ತಾ ಇಲ್ಲ. ಆದರೆ ಜನರ ಎದುರುಗಡೆ, ಯಾಕಂದ್ರೆ ನೀವು ದೇವರನ್ನ ಬಹಳಷ್ಟು ನಂಬಿದ್ದೀರಾ, ದತ್ತಮಾಲೆಯನ್ನ ಹಾಕಿದ್ದೀರಾ, ದತ್ತಪೀಠಕ್ಕೆ ಹೋಗ್ತೀರಾ, ಬಾಯಿ ತೆಗೆದ್ರೆ ರಾಮನ ಹೆಸರನ್ನ ಹೇಳ್ತೀರಾ. ಅದಕ್ಕೆ ತಾವು ಬನ್ನಿ ಧರ್ಮಸ್ಥಳಕ್ಕೆ ಅಂತ ಕರೀತಾ ಇದ್ದಾರೆ. ಅವ್ರು ಬಹಳಷ್ಟು ಹೇಳ್ತಾ ಇದ್ದಾರಲ್ಲ, ನಾನು ಅಂದೆಲ್ಲ ಅಂತ ಹೇಳಿ. ಕಾನೂನು ಒಂದು ಕಡೆ, ಕಾನೂನು ತನ್ನ ಪ್ರಕ್ರಿಯೆ ಮಾಡಿ. ಇನ್ನು ಈ ಪ್ರಕರಣವನ್ನ ಸಿಐಡಿಗೆ ವಹಿಸಿರೋದ್ರ ಬಗ್ಗೆ ಸಿಟಿ ರವಿ ಪ್ರತಿಕ್ರಿಯಿಸಿದ್ದಾರೆ. ಸಿಐಡಿ ತನಿಖೆ ಮಾಡೋದಾದ್ರೆ ಮಾಡ್ಲಿ, ಆದ್ರೆ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೀಲಿ. ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿದ್ರು ಮೀಸೆ ಮಣ್ಣಾಗಲ್ಲ ಅನ್ನೋದು ಇದೇ ಬುದ್ಧಿಗೆ. ಒತ್ತಡ ಇಲ್ಲದೆ ಮಾಡೋದಾದ್ರೆ ಮಾಡಬಹುದು. ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವ ತನಿಖಾ ಸಂಸ್ಥೆಗಳ ಮೇಲೂ ಕೂಡ ಇವರುಗಳಿಗೆ ನಂಬಿಕೆ ಇಲ್ಲ. ಕೇಂದ್ರದ ತನಿಖಾ ಸಂಸ್ಥೆಗಳ ಮೇಲೆ ರಾಜ್ಯದವರಿಗೆ ನಂಬಿಕೆ ಇಲ್ಲ, ರಾಜ್ಯದ ತನಿಖಾ ಸಂಸ್ಥೆ ಮೇಲೆ ವಿರೋಧ ಪಕ್ಷದವರಿಗೆ ನಂಬಿಕೆ ಇಲ್ಲ, ನಿಮ್ಗಳ ಮೇಲೆ ಜನರಿಗೆ ನಂಬಿಕೆ ಇಲ್ಲ. ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೀಲಿ ಅಂತ. ಏನು ನ್ಯಾಯಾಧೀಶರುಗಳು ಕೆಲಸ ಕಟ್ಕೊಂಡು ಕೂತಿರ್ತಾರ? ನಿಮ್ಮ ರಾಜಕೀಯ ತೆವಲುಗಳಿಗೆ, ನೀವು ಮಾತನಾಡುವಂತ ಮಾತುಗಳಿಗೆಲ್ಲಾನು ತನಿಖೆ ನಡೆಸ್ಕೊತಾ ಕೂತ್ಕೊಳ್ಳೋದಕ್ಕೆ ಒಂದು ತನಿಖಾ ಸಂಸ್ಥೆ, ರಾಜ್ಯದ ತನಿಖಾ ಸಂಸ್ಥೆ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ರಾಜ್ಯದಲ್ಲಿ ಯಾಕಿದ್ದೀರಿ? ನಿಮ್ಮ ಸರ್ಕಾರ ಇದ್ದಾಗ ನೀವು ಕೂಡ ಇದೇ ಮಾಡಿದ್ದು. ಸಿಟಿ ರವಿ ಏನ್ ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಸಿಐಡಿ ತನಿಖೆ ಮಾಡೋದಾದರೂ ಕೂಡ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಿಐಡಿ ತನಿಖೆ ಮಾಡಿ, ರಿಪೋರ್ಟ್ನ ನ್ಯಾಯಾಧೀಶರಿಗೆ ಕೊಡಿ. ನ್ಯಾಯಾಧೀಶರ ನೇತೃತ್ವದಲ್ಲಿ, ನ್ಯಾಯಾಧೀಶರ ನಿರ್ದೇಶನದಲ್ಲಿ ಸಿಐಡಿ ತನಿಖೆಯಾಗಿದೆ. ಸಿಐಡಿ ತನಿಖೆ ಮಾಡೋದಾದರೂ ಕೂಡ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಿಐಡಿ ತನಿಖೆ ಮಾಡಿ, ರಿಪೋರ್ಟ್ನ ನ್ಯಾಯಾಧೀಶರಿಗೆ ಕೊಡಿ. ನ್ಯಾಯಾಧೀಶರ ನೇತೃತ್ವದಲ್ಲಿ, ನ್ಯಾಯಾಧೀಶರ ನಿರ್ದೇಶನದಲ್ಲಿ ಸಿಐಡಿ ತನಿಖೆಯಾಗಿದೆ.
CID ತನಿಖೆ ಮಾಡೋದಾದರೂ